ವೀಸಾ ಬೇಕೇ ಬೇಕವ. ಅಲ್ಲಲ್ಲ ಅದ್ಯಾ ಈ ಸಲ ಹಂಗಂದ್ರೆ ಪಾಸ್ಪೋರ್ಟ್ ವೀಸಾವಾ? ಅಯ್ಯ ಅದ ಐತೈತ್ ನಿಂದ ಮೊನ್ನೆ ಯೂನಿಯನ್ ಬ್ಯಾಂಕಿಂದ ಪಾಸ್ಬುಕ್ ಐತಿ ಮನ್ಯಾಗ ಇಕ್ಕ ಅಂತೀನಿ ರೊಕ್ಕ ಹಾಕ್ಬೇಕಂತ. ಹುಂಬುಶೇನಿ ಪಾಸ್ಬುಕ್ ಅಲ್ಲೇ ಅದ್ ಏನ ಟಿಕೆಟ್ ಇರ್ಬೇಕು ನೋಡವ. ಹೂನವ, ವೀಸಾ ಪಾಸ್ಪೋರ್ಟ್ ಅಂತ ಮಾಡಿಸ್ತಾರ. ಅಂದ್ರೆ ಹೊರದೇಶಕ್ಕೆ ಹೋಗಾಕ ನಮ್ಗೊಂದು ಇದು ಅದು ಪರ್ಮಿಷನ್ ಅದು ಇರ್ತದ ಹೊರದೇಶಕ್ಕೆ ಹೊಂಟೇವಿ ಅಂತೇಳಿ. ಏನಂತ ನಮ್ಗ ತಿಳಿಯೋದಲ್ಲ ಹೊಳೆದಲ್ಲ. ಆಯ್ತು ಹೋಗಿ ಬರ್ರಪ್ಪ. ಒಟ್ಟ ₹1 ಇಲ್ಲ ಅಂತಾನ ಪೀಜೆ ಅಲ್ಲವಾ, ಫ್ರೀ ಅಂತೆ. ನಮ್ಮ ಸರ್ ಎಲ್ಲ ಮಾತಾಡಿ ಅವರೇ ಹೇಳಿದ್ರು, ಇಷ್ಟು ಚಲೋ ಫಸ್ಟ್ ರ್ಯಾಂಕ್ನ ಇಷ್ಟು ಚಲೋ ನೀನು ಓದಿ ಮಾರ್ಕ್ಸ್ ತೆಗ್ದು ನಿಂಗೆ ಫ್ರೀ ಕೊಡ್ಲಾರ್ದು ಇನ್ಯಾರಿಗೆ ಕೊಡ್ತಾರ. ನಾ ಎಲ್ಲ ಮಾತಾಡ್ತೇನೆ ತಗೋ, ನೀ ಏನು ತಲೆ ಕೆಡಿಸ್ಕೊಬೇಡ, ಆರಾಮ್ ಓದು, ಇನ್ನೂ ಏನು ನಿಂಗೆ ಅಚೀವ್ಮೆಂಟ್ ಮಾಡ್ಬೇಕು ಅನ್ಸತ್ತೆ ಅದೆಲ್ಲ ಮಾಡು ಅಂತ ಹೇಳಾರ. ಹೌದಾ? ಪುಣ್ಯ ಬರ್ಲಪ್ಪ ಅವ್ನ ಹೆಂಡತಿ ಮಕ್ಕಳಿಗೆ. ನೋಡ್ ಕೆಲಸ ಮಾಡೋದ ಅವ ಪಾಪ, ಅವನ ಹೆಂಡತಿ ಮಕ್ಳಿಗೆ ಪುಣ್ಯ ಬರ್ಬೇಕಂತ. ಸುಮ್ಮನಿರಿ, ನಮಗೇನಂತಾರ ಗೊತ್ತೇನ? ನಿನ್ ಗಂಡ ಪುಣ್ಯ ಬರ್ಲೇವ ಅಂತಾರ. ನನ್ ಗಂಡ ಚಲೋ ಇದ್ರೆ ನಾ ಚಲೋ ಇರ್ತೀನಿ, ಅವ್ನ ಹೆಂಡತಿ ಮಕ್ಕಳು ಚಲೋ ಇದ್ರೆ ಅವನು ಚಲೋನೇ ಇರ್ತಾನ. ಏನಪ್ಪ ನಿಮ್ ಹೆಣ್ಮಕ್ಳದ ವಿಚಾರನ ಅರ್ಥ ಆಗೋದಿಲ್ಲ. ಅಣ್ಣ ನಾನು ಬರ್ತೀನಣ್ಣ. ಎದಕ್ಕವ? ನಾನು ಅಮೇರಿಕಕ್ಕೆ ಹೋಗಿ ಬರ್ತೇನೆ ಅಣ್ಣನ ಜೋಡಿ. ಹಂಗ ಹೋಗ್ಬೇಕಂದ್ರ ಅವನಂಗ ಓದಿ ನಂಬರ್ ತೆಗಿಬೇಕು. ಒಂದೇ ನಂಬರ್ನ್ಯಾಗ ಬಂದಿ ಅಂದ್ರ ನೀನು ಅಮೇರಿಕಾ ಮತ್ತೆ ಯಾವ ಊರದವ್ ನೋಡ ಅಲ್ಲೇ ಆಜು ಬಾಜು ಅಲ್ಲೆಲ್ಲರೂ ಕರ್ಸ್ಕೊಂತಾರ. ನೀನು ಓದು. ಓದ್ಬೇಕು. ಮತ್ತೆ ನೀನು ಅದ್ರ ತಕ್ಕಂಗ ಫ್ಲೈಟ್ ಚಾರ್ಜ್ ಎಲ್ಲ ಏನು ಸ್ವಲ್ಪ ಆಕೈತಂತ ಮಾಡಿ. ಈಗ ನಾನು ಹೋಗಿ ಬರೋದೇ ಚೆಡ್ಡರ್ಗೋಕತಿ. ಎಷ್ಟು ಇರ್ತೈತಿ ಭಾಳ ಅಂದ್ರೆ? ನಾ ತಡಿ ಇಲ್ಲೇ ಈಗ ಹುಬ್ಬಳ್ಳಿ ಬಸ್ಸಿಗೆ ಇಲ್ಲಿಂದ ಇಲ್ಲಿಗೆ ಅಂದ್ರೆ ₹35 ಐತಿ ಟಿಕೆಟ್. ಭಾಳ ಅಂದ್ರೆ ಅದಕ್ಕೊಂದು ₹50 ಇರ್ಬೇಕು. ಹುಂಬುಶೇನಿ, ಮತ್ತೆ ಸ್ಕೂಲಿಗೆ ಓದಾಕೊಂಟಿಯಲ್ಲ, ಏನು ಕಲಿಯಾಕೊಂಟಿ? ಅಮೇರಿಕಾ ಎಲ್ಲೈತಿ? ಇಲ್ಲಿಂದ ಎದ್ರಾಗ ಹೋಗ್ಬೇಕು? ಎಷ್ಟು ಟಿಕೆಟ್ ಆಕೈತಿ? ಇದೆಲ್ಲ ಇನ್ನೂ ಬಂದೇ ಇಲ್ಲ ನಿಮ್ಮ ಪಾಡ್ದಾಗ. ನಿಮ್ಮ ಟೀಚರ್ನ ಕೇಳು ನಾಳೆ. ನನಗನ್ನಿಸ್ತತಿ ಲಕ್ಷ ಕೊಟ್ಟು ಓದಾಕತ್ತಿಲ್ ಕಾಂತತ್ ನೀನು, ಅದಕ್ಕೆ ಇದೆಲ್ಲ ಗೊತ್ತಿಲ್ಲ. ಇಲ್ಲಾಂದ್ರೆ ನಿನಗೆ ಈಗಾಗಲೇ ಗೊತ್ತಿರ್ಬೇಕಿತ್ತಿದೆಲ್ಲ. ನಂಗೆಲ್ಲ ಗೊತ್ತಣ್ಣ, ತಮಾಷೆ ಮಾಡಿದೆ. ಭಾಳ ರೊಕ್ಕ ಬೇಕು. ಹೌದು ಹೌದು, ಭಾಳ ರೊಕ್ಕ ಬೇಕು. ಭಾಳ ರೊಕ್ಕ ಬೇಕಲ್ಲ? ಹೌದು, ಈಗ ಹೌದೌದು. ಅಪ್ಪ ಅಂದಾಜು ಎಷ್ಟು ಬೇಕಾಗ್ಬೋದಪ್ಪ ನಿನಗೆ? ಅಪ್ಪ ಹೋಗಾಕ ಮತ್ತೆ ಅಲ್ಲಿ ನನ್ಗೊಂದು ಸ್ವಲ್ಪ ಕೈ ಖರ್ಚಿಗೂ ಬೇಕೋ ಏನೋಪ್ಪ. ಓದೋದವ್ರು ಫ್ರೀ ಕೊಡ್ಬೋದು, ಬಟ್ ಇರೋದು ಆಮೇಲೆ ಇದು ಏನಂದ್ರೆ ಅಲ್ಲಿದು ಏನು ನನಗೆ ಗೊತ್ತೇ ಇಲ್ಲ ಹೆಂಗೆ ಏನು ಅಂತ. ನಂಗೆ ಅಲ್ಲಿ ಒಂದು ಸ್ವಲ್ಪ ದುಡ್ಡು ಬೇಕನೋಪ್ಪ. ಆಮೇಲೆ ಅಲ್ಲೇ ನನಗೆ ಒಬ್ರು ಮನೆ ಒಳಗೆ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಟ್ಟಾರ. ಅವರು ಓದೋ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರಂತೆ. ನಿಂದು ಎಷ್ಟು ಅಂದರೆ ಅವ್ರದ್ದೇ ಒಂದು ರೂಮ್ ಐತಂತೆ, ಆ ರೂಮ್ ಕೊಡ್ತಾರಂತೆ. ಅದಕ್ಕೆ ಈಗ ನಾರ್ಮಲ್ ಅವರೆಲ್ಲರ ಬಾಡಿಗೆ ತೊಗೊಳೋದಾದ್ರೆ ಜಾಸ್ತಿ ತೊಗೋತಾರಂತೆ. ಈಗ ನಮ್ಮಂಥ ಓದೋ ಮಕ್ಕಳಿಗೆ ಅಂದ್ರೆ ಭಾಳ ಕಡಿಮೆ ಒಳಗೆ ಕೊಡ್ತಾರಂತೆ, ಬಹಳ ಕಡಿಮೆ ಒಳಗೆ. ಹೌದಾ? ಯಪ್ಪ ಅಲ್ಲಿ ಮಂದಿ ಹಂಗು ಏನು, ಅಲ್ಲಿ ಹೋಗಿರ್ತೀನಿ ಅಂತೀನಿ ನೀನು. ನಂಗೆ ಯಾಕನಪ್ಪ ಒಂಥರ ಅಂಜಿಕೆ ನೋಡಿ ನನಗೆ. ಅಲ್ಲ ಅವರು ಇಲ್ಲೇ ನನಗೊಂಥರ ಈ ಬಾಡಿಗೆ ಅಲ್ಲಿ ಹೋಗಿರೋದಂತೀನಿ ನೀನು. ಅಲ್ಲ ಈ ಹಾಸ್ಟೆಲ್ ಇಲ್ಲಲ್ಲ? ಅಲ್ಲೇ ಏನೋ ಈಗ ನಮ್ಮಂಗೆ ಈ ಕನ್ನಡದವ್ರೆ ಇರ್ತಾರಲ್ಲ, ಕನ್ನಡದವ್ರು ಅವ್ರು ಏನಕ್ಕೈತಿ ಅಂತಂದ್ರೆ 3-4 ಜನ ಸೇರ್ಕೊಂಡು ರೂಮ್ ಮಾಡ್ಕೊಂಡು ಒಂದು ರೂಮ್ನಾಗ ಇರ್ತಾರಂತವ. ಹಂಚ್ಕೊಂತಾರಂತೆ ರೂಮ್ ಬಾಡಿಗೆನ, ಡಿವೈಡ್ ಮಾಡ್ಕೋತಾರಂತೆ. ಹೌದಾ? ಮತ್ತೆ ಈಗ ನಿನ್ನ ಜೋಡಿ ನೀನು ಒಬ್ಬನ ಈಗ ಅಲ್ಲಿ ಈಗ ಯಾರು ಇರ್ತಾರಪ್ಪ? ಇರ್ತಾರವ ನನ್ನಂಗ ಇರೋರು ಇರ್ತಾರ, ಬಂದಿರ್ತಾರ. ಅವ್ರಿಗೂ ಪಾಪ ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಕೈತಿ ಯಾರು ಏನು ಎತ್ತ ಅಂತೇಳಿ. ಏನಂತ ಈ ಒಟ್ಟೆ ಏನು ಗಂಧ ಗಾಳಿ ಗೊತ್ತಿಲ್ಲದ ಹೊಂಟಿ. ಒಟ್ಟು ದೇವ್ರ ಕಾಯಿಲಪ್ಪ ನಿನ್ನಷ್ಟೇ, ಮತ್ತೇನಿಲ್ಲ. ಹುಷಾರಿ. ಇವ್ರು ಕುಟಿ ಯಾವ್ದಾರ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಜೂಟಿ ಮಾಡ್ಕೋಬೇಡ. ಒಂದು ಮಾತು ಬೈದಾರಂದ್ರು ಒಂದು ಮಾತು ಅವರ ಏನಾರ ಅಂದ್ರು ಸುಮ್ಮನೆ ಹ್ಞೂ ನೀವ ದೊಡ್ಡವ್ರು ಅಂತೇಳಿ ಬಂದ್ಬಿಡು ವಾಪಸ್. ಅದು ಇದು ಲಾಳಿ ಲೊಟ್ಟಿ ಏನು ಮಾತಾಡಕೋಬೇಡ. ನಾ ಹೇಳ್ತೇನೆ ಕೇಳ, ನೀವ ದೊಡ್ಡವ್ರ ಅಂತ ಬರೋದ್ರಾಗ ಯಾವ್ದು ಏನು ನಿನ್ನ ಮೀಸ್ ಏನು ಮಣ್ಣಾಗದಲ್ಲ. ನಾ ಹೇಳ್ತೇನಲ್ಲ ಏನು. ಆಯ್ತವ, ನಾ ಏನು ಜಗಳ ತಗೊಳ್ಕೋವಲ್ಲ ಆತ. ನಿಮ್ಮವ್ ಹೇಳೋದು ಕೇಳು. ಅವ್ರ ಊರಿಗೆ ಹೋಗಿರ್ತಿ, ಅಲ್ಲಿ ಹೆಂಗದಾರ ಏನ ಮಂದಿ ನಮ್ಗಂತೂ ಗೊತ್ತಿಲ್ಲಪ್ಪ. ನಾನು ಕಂಡ ಪ್ರಕಾರ ಗೊತ್ತಿರೋ ಪ್ರಕಾರ ಅಲ್ಲಿ ಏನ ಒಂದು ಯಾವ್ದೋ ಪಿಕ್ಚರ್ನೇ ನೋಡಿದ್ದು ನಾನು. ಅದು ಅಮೇರಿಕನ್ ಪಿಕ್ಚರ್ ಬಂದತ್ತಲ್ಲ, ಅದ್ರಾಗ ನೋಡಿದ್ದು. ಅಲ್ಲಿ ಮಂದಿ ಎಲ್ಲ ಭಾರಿ ಮೆತ್ತಗೆ ಮಾತಾಡ್ತಾರ, ಅವ್ರವ್ರ ಪಾಡಿಗೆ ಅವ್ರು ಇರ್ತಾರ. ಆ ಊರುನು ಒಂಥರನ ಬೇರೆನೇ ಐತದ. ಏನು ಯಾವಕ್ಕೂ ಕನ್ನಡ ಬರೋದಿಲ್ಲ ಅವ್ಕಪ್ಪ, ಒಂಥರನೇ ಬೇರೆ ಐತಿ. ಪಿಕ್ಚರ್ ತೋರ್ಸೋದ ಬೇರೆ ಆಕತಿ, ಇದ್ರಿಗೆ ಇರೋದ ಬೇರೆ ಆಕತಿ. ಹೌದಿಲ್ಲ? ಅದಕ್ಕೆ ಪಿಕ್ಚರ್ನಾಗ ಅವ್ರಿಗೆ ಏನು ಬೇಕು ಅದನ್ನ ತೋರಿಸಿರ್ತಾರ. ನಮಗೆ ಅಲ್ಲಿ ಹೋದ್ಮೇಲೆಲ್ಲ ನಮ್ಗೆ ಅಲ್ಲಿದು ವಾತಾವರಣ ಗೊತ್ತಾಗೋದು. ಅದಕ್ಕೆ ಹೇಳತ್ತೀನಿ, ನೀ ಮಾತ್ರ ಕೆಟ್ಟೋರು ಎಲ್ಲ ಕಡೆ ಇದ್ದೇ ಇರ್ತಾರೆ. ಅದು ಅಮೇರಿಕಾ ಆದ್ರೇನು, ದಿಲ್ಲಿ ಆದ್ರೇನು, ಯಾ ಬುಲ್ಲಿ ಆದ್ರೇನು, ಎಲ್ಲ ಕಡೆನೂ ಇದ್ದೇ ಇರ್ತಾರೆ. ಅದಕ್ಕೆ ನಾವು ಅವ್ರ ಸಂಧ್ಯಾಗ ಸ್ವಲ್ಪ ಹುಷಾರಾಗಿದ್ದು ಅದು ಬರ್ಬೇಕಷ್ಟೇ. ನಾ ಹೇಳ್ತೇನೆ ನೋಡು, ಏನು 1 ವರ್ಷ 2 ವರ್ಷ ಕಲಿಯಾಕ ಹೊಂಟಿ, ಕಲ್ತು ಮುಗಿಸಿ ಮನೆಗೆ ಬಾರಪ್ಪ. ಆದರೂ ಅಷ್ಟು ವರ್ಷಿಗೆ ನೀನು ಬಿಟ್ಟಲ್ಲಿ ಇರ್ಬೇಕಲ್ಲ ಅನ್ನೋದೇ ನನಗೆ. ಅಲ್ಲ ಊಟ ನಾಷ್ಟ ದಿನ ಒಂದಕ್ಕೂ ಹೋಟೆಲ್ನಾಗ ಮಾಡಕತ್ತಲ್ಲ. ಯಾ ಎಣ್ಣೆಗೆ ಮಾಡಿರ್ತಾವೋ ಏನು. ಯವ್ವ ಇಲ್ಲೇ ನಮ್ಮೂರಾಗ ಈ ಮಾಡ್ತಾನಲ್ಲ ಇವ್ ಶಂಕರಪ್ಪ, ಬಗಲ್ ಕೆರ್ಕೊಂತಾನ, ತಲಿ ಕೆರ್ಕೊಂತಾನ, ಕುತ್ತಿಗೆ ಕೈ ಕಾಲೆಲ್ಲ ಕೆರ್ಕೊಂತಾನ. ಅದ ಕೈಲೇ ಒಡ ಬಿಡ್ತಾನ, ಅದ ಕೈಲೇನೆ ಇದಕ್ಕೆ ಮಾಡ್ತಿರ್ತಾನ ಐಟಮ್ಸ್ ಎಲ್ಲ, ಅದ ಕೈಲೇನೆ ಇಡ್ಲಿ ಹಾಕಿ ಕೊಡ್ತಾನ. ಹಂಗೆ ಮಾಡ್ತಿರ್ತಾರ ಅಲ್ಲಿನೂ. ಏನಾಯ್ತಪ್ಪ ಇವ ನಾವು 4-5 ಮಂದಿ ಕೂಡಿ ಇರೋದಾದ್ರೆ ಮತ್ತೆ ಅಡ್ಗೆ ಮಾಡ್ಕೋತೀವಿ ಬಿಡವ. ನೋಡನ್ ತಗೋರವ, ಅದು ಏನಕತಿ. ಯಾವ
ಯಾವ್ದಕ್ಕೂ ಇಲ್ಲ ನೋಡಿಲ್ಲ. ನಾ ಒಂದ 100 ಚೊಲತ್ತಂಗ ಜೇಕನ್ ರೊಟ್ಟಿ ಮಾಡ್ಕೊಡ್ತೇನೆ. ಚೊಲತ್ತಂಗ 100 ರೊಟ್ಟಿ ಒಯ್ಯಿ, ಆಮೇಲೆ ಶೇಂಗಾ ಚಟ್ನಿ, ಗುರಾ ಚಟ್ನಿ, ಎಳ್ ಚಟ್ನಿ, ಆಮ್ಯಾಗ ಪುಟಾಣಿ ಚಟ್ನಿ, ಇವಿಷ್ಟು ಚಟ್ನಿ ಪುಡಿಗಳು ಇಟ್ಕೋ. ಯಾವ್ದಕ್ಕೂ ಅನ್ನ ಬಿಸಿ ಅನ್ನ ಮಾಡ್ಕೊಂಡು ಒಂದು ತುಪ್ಪದ ಬಾಟ್ಲಿ ಇಟ್ಕೋ. ಆಕಳದ್ ತೆಗೆದಿಟ್ಟೆ ನೋಡು, ಪ್ಯೂರ್. ಎಮ್ಮಿದ್ ಬೇರೆ ಐತಿ, ಆಕಳದ್ ಬೇರೆ ಐತಿ. ನಿಂಗೆ ಯಾತು ಆಕಳದ ಒಯ್ ಕಸು ಜಾಸ್ತಿ, ಅದೊಂದು ಬಾಟ್ಲಿ ಇಟ್ಕೋ. ಮನೆ ಕಂಚಿಕಾಯಿ ಉಪ್ಪಿನಕಾಯಿ ಕಿಟ್ಟನಲ್ಲ ಬರಣೆಯಾಗ ಒಂದು ಬಾಟ್ಲಿ ತುಂಬಿಡ್ತಾನೆ. ಮಾಯಿನ ಕದ್ದು ಐತಿ, ಅದನ್ನು ತುಂಬಿಡ್ತಾನೆ. ಏನು ಆಮ್ಯಾಗ ಒಂದು ಹಪ್ಪಳ ಪಪ್ಪಳ ಬಾಳ್ಕದ ಮೆಣಸಿಕಾಯಿ, ಕುಂಬಳಕಾಯಿ, ಶಾಂಡಿಗೆ ಎಲ್ಲ ಅದಾವ, ಅವನ್ನೂ ಕಟ್ಟಿಟ್ಕೋ. ಎಲ್ಲ ಇಲ್ಲೋಡಿಲ್ಲ ಅಲ್ಲಿ ಹೋಗಿಂದ ಅಡಿಗೆಗೆ ಅದು ಇದು ಇದು ಅದು ಅಂತೇಳಿದ್ ಮಾಡ್ಬೇಡ. ಮೊಸರು ಅಲ್ಲಿ ಸಿಕ್ತತೆ ಏನ ನೋಡು, ಮತ್ತೆ ಇಲ್ಲಿಂದ 1-2 ಪ್ಯಾಕೆಟ್ ಒಯ್ಯಿ ಬೇಕಂದ್ರೆ. ಇಲ್ಲಾಂದ್ರೆ ನಮ್ದು ಆಕಳದ್ದು ಎಮ್ಮಿದು ಚಲೋ ಐತಿ, ಅದು ಸ್ವಲ್ಪ ದೌಡ್ ಹುಳಿ ಆಕತಿ. ನೋಡಲ್ಲಿ ಮೊಸರು ಸಿಕ್ತಿದ್ದು ಕಾಣ್ತೈತಿ, ಹಾಲೂ ಇರ್ತೈತಿ. ಆದಷ್ಟು ಆಕಳ ಎಲ್ಲ ತಗೊಂಡ್ ಬಳಕೆ ಮಾಡ್ಕೊರಪ್ಪ. ಎಲ್ಲಿರ್ತಾವ ಏನೋ ನೋಡಿ ಪ್ಯಾಕೆಟ್ ಹಾಲ ಇರ್ಬೇಕು. ಒಟ್ಟು ನೋಡು, ಉಣ್ಣಾಕ ತಿನ್ನಕ ಆಡ್ತಾರ ಮಾಡ್ಕೋಬೇಡ. ಎಲ್ಲ ಚಂದಾಗಿ ಉಂಡು ತಿಂದಿರು. ಅಲ್ಲಿ ಏನ ಸುಡ್ಗಾಡವು ಸಿಗುದನ್ನ ಏನಾರ ಬೇರೆ ಬೇರೆ ತಿಂದಿಗಿಂದಿ. ಹ್ಞೂನವ್ವ, ಇನ್ನೂ ಏನು ನಾನೇನು ಈಗ ನಾಳೆ ಹೊಂಟಿಲ್ಲ ತಡಿಬೆ, ಇನ್ನೂ ಟೈಮ್ ಐತಿ. ನನಗನ್ನಿಸ್ತೈತಿ ಅದು ಎಕ್ಸಾಮ್ ಬರೆದ್ಮೇಲೆ 12 ತಾಸಿಗೆ ಏನೋ ರಿಸಲ್ಟ್ ಹೇಳ್ತಾರಂತೆ. 12 ತಾಸು ಬೇಕಂತೆ. ಅದಾದ್ಮೇಲೆ ಹೋಗೋದು ಬಿಡೋದು ಯಾವಾಗ ಏನತ್ತೆ ಅಂತ ಹೇಳ್ತಾರೆ. ಇನ್ನೂ ನನ್ನ ವೀಸಾ ಪಾಸ್ಪೋರ್ಟ್ ಬೇರೆ ಬರ್ಬೇಕು. ತಡಿಯವ್ವ. ಆಯ್ತಪ್ಪ. ಅಲ್ಲ, ನೀವು ನನಗೊಂದು ಮಾತು ಹೇಳ್ಬೇಕಿತ್ತಿಲ್ಲ, ಹಿಂಗೆ ಬಂದು ಕೊಟ್ಟಾನ ನಿನ್ನ ಗಂಡ ಅಂತೇಳಿ. ನಾ ಏನಾರ ಒಂದು ಹೇಳ್ತಿದ್ದೆ. ಅಲ್ಲ ಅಪ್ಪಾಜಿ, ಇಷ್ಟು ದುಡ್ಡು ಒಮ್ಮಿಂದ ಮಕ್ಕ ಹೆಂಗೆ ಅಪ್ಪಾಜಿ ಸಿಗ್ತತಿ ಅವರಿಗೆ? ಎಲ್ಲಿಂದ ಅಂತ ಯಾಕೆ ಅಪ್ಪಾಜಿ ನೀವು ಕೇಳಲಿಲ್ಲ ಒಂದು ಮಾತು? ಅಲ್ವಾ, ನಂಗೇನು ಗೊತ್ತು. ಅವ ನನಗೆ ಇದಾಗಲಿಲ್ಲ ಅಂದ್ರೆ ನಾ ಕೇಳಿದೆ, ಆದರೂ ಅವ ಹೇಳಲಿಲ್ಲ ನನಗೇನು. ನಾನು ಯಾವುದೋ ಲಕ್ಷದಾಗ ಮರ್ತು ಬಿಟ್ಟೆ ಅಂತ ಅನ್ನಿಸ್ತತಿ. ಅಪ್ಪಾಜಿ ನೀವು ಇದು ಮಾಡ್ಬೇಕಿತ್ತು ಅಪ್ಪಾಜಿ ನೀವು. ಆದರೂ ಕರೆನ ಅಲ್ಲಪ್ಪಾಜಿ, ಈಗ ಅದು ಏನಾಗಿತ್ತು ಗೊತ್ತನ? ಅದು ಅವ್ರ ತಂಗಿ ಯಾವುದೋ ಒಂದು ವ್ಯವಹಾರ ಮಾಡ್ಬೇಕಂತೇಳಿ ತನ್ನ ಹೊಲದ ಕಾಗದ ಪತ್ರ ಇಟ್ಟು 5 ಲಕ್ಷ ರೂಪಾಯಿ ತಗ್ಸಿದ್ ರೊಕ್ಕದಾಗ 2 ಲಕ್ಷ ರೂಪಾಯಿ ತಂದು ನಿಮಗೆ ಕೊಟ್ಟಿದ್ದವ್ರು. ಆಕಿ ನೋಡಿದ್ರೆ ಹುಯಿ ಅಂತ ಬಾಯಿ ಮಾಡಿದ್ಲು. ನನಗೆ ಬಾಯಿ ಬಂದಂಗೆ ಮಾತಾಡಿದ್ಲು. ಗಂಡ ಹೆಂಡತಿ ಸೇರ್ಕೊಂಡು ನನ್ನ ರೊಕ್ಕ ನುಂಗಿರಿ ಅಂತೇಳಿ ಮಾತಾಡಿದ್ಲು ಗೊತ್ತನಪ್ಪಾಜಿ. ಆಕಿ ಕಡೆ ಅಂತ ಮಾತು ಅನ್ಸ್ಕೊಳಕ್ ನಂಗೆ ಎಷ್ಟು ಒಂದು ಸಂಕಟ ಆತಂತ ವಿಚಾರ ಮಾಡಿರೇನ? ಏನ ಏನ್ ನಿನ್ ಗಂಡ ಹೊಟ್ಟಿಗೆ ಅನ್ನ ತಿಂತಾನ, ಮುಂದಿಟ್ರು ಹೀಲ್ ತಿಂತಾನ. ಅಲ್ಲ ಗೊತ್ತಾಗೋದಿಲ್ಲ ತೀರಂಗ. ಏನ್ ಮನುಷ್ಯನ ಏನ ಸ್ವಂತ ತಂಗಿ ಹಿಂಗ ಮಾಡೋದು? ಆಕೆ ಅದೇನ ಗಂಡನ ಕೂಡ ಜಗಳ ಮಾಡ್ಕೊಂಡು ಓಡ್ ಬಂದಾಳ ಅಂತ ಅಂದೇವ ನೀನು. ಹಿಂಗ ನಂಗೆ ಗೊತ್ತಾಗ್ಲಿಲ್ಲ ಬಿಡವ. ಬಿಡಿಸ್ಕೊಂಡ್ ಬಂದ್ವಿ ನಾವು ಬಂಗಾರನ. ಬಡ್ಡಿನೂ ಕೊಟ್ಟಿದ್ದಿಲ್ಲ ಅದ್ರದ. ಮತ್ ನಾವು ಬಡ್ಡಿ ಏನ್ ಕೇಳೋದ್ ಬಿಡು, ಇವ್ನ ಲೆಕ್ಕ ಹಚ್ಚಿ ಹೋಲಿ 1-2 ತಿಂಗಳ ಒಳಗ ಕೊಟ್ಟಾನ. ಕೈಲಿ ಅದ್ ಬಡ್ಡಿ ನೀನ ಕಟ್ಟಿ ತೊಗೊಂಬರ್ಪ ಅಂತೇಳಿ ನಿಮ್ಮ ಅಣ್ಣಗೆ ಹೇಳಿದೆ. ಅನ್ನತ್ಲೆ ಅವ ಕಟ್ಟಿ ಬಿಡಿಸ್ಕೊಂಡ್ ಬಂದ. ರೊಕ್ಕ ಕೈಯಾಗ ಇದ್ದಿದ್ರೆ ಕೊಟ್ಟೆಲ್ಲ ಕೊಡ್ತಿದ್ದೇವ. ಮೊದ್ಲು ಕೊಟ್ಟು ಮುಗ್ಸೊಂದು ಹಾಕಿದ್ ರೊಕ್ಕ ತಗಂತೇಳಿತ್ತು. ಏನ್ ಆಗ್ಬಿಡ್ತಿಲ್ಲ ಇದು. ಈಗ ಏನ್ ಮಾಡ್ತೀವಿ ಹಂಗಾರ? ಅದೇ ನೋಡಪ್ಪ, ಈಗ ನಂಗೂ ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ತು. ಒಂಥರ ಭಾಳ ಸಿಟ್ಟು ಬರ್ತಾ ಐತಿ ಇವ್ರ ಮೇಲೆ ನನಗಂತೂ. ತಗ ಎಷ್ಟು ನ್ಯಾಯವಾಗಿರಕ್ಕೆ ಪ್ರಯತ್ನ ಪಡ್ತೇನೆ, ಇನ್ನೊಬ್ರ ಕಡೆ ತಲೆ ತಗ್ಸಂಗೆ ಮಾಡ್ತಾರೆ ನನ್ನ ಇವ್ರು. ಕರಿನ ಬಿಡವ, ಒಟ್ಟಿಗೆ ಅನ್ನ ತಿನ್ನವಲ್ಲ ನಿನ್ ಗಂಡ. ಛೀ, ಏನ್ ಮನುಷ್ಯನೇ ಏನಾಗ್ತಾಗ. ಆತಿಡಪ್ಪಜಿ ಫೋನು. ನೀವು ಕೇಳಲಿಲ್ಲಪ್ಪ ಅವಾಗ. ಒಳಗೆ ಬಂದು ಶೆಟಿ ಮತ್ತೇನು ಬಾಗಲಾಗ ಅತ್ತಾಗಿತ್ತಾಗ ನೋಡ್ಕೊಂತ ನಿಂತೀರಿ? ನಾಚಿಗೆ ಬರ್ಬೇಕು ನಿಮ್ಮ ಜನ್ಮಕ್ಕೆ. ಯಾಕ? ಅಲ್ರಿ ನೀವೇನು ಹೊಟ್ಟಿಗೆ ಅನ್ನ ತಿಂತೀರಿ, ಏನು ತಿಂತೀರಿ ನೀವು? ಗೊತ್ತಾಗೋದಿಲ್ಲ ನಿಮ್ಗೆ ಸ್ವಲ್ಪರ ನಿಮ್ಗೆ. ಅಲ್ಲ 2 ಲಕ್ಷ ರೂಪಾಯಿ ಕೊಡಬೇಡ, ನೀವು 5 ದುಡ್ದು ನೀ ಹರಿ ಅಂತ ಹೇಳಿದ್ದಿಲ್ಲ ನಾನು. ಹೇಳಕ್ಕಾಗ್ಲಿ 5 ಅಕ್ಕಿ ರೊಕ್ಕ ಎದಕ್ರಿ ನೀವು ಅಲ್ಲಿ ಕೊಟ್ರಿ? ಏನ ಮಾನ್ಗಿಡದಿರಿ ಬಿಡ್ರಿ ನೀವು. ಬಾಯಿ ಮುಚ್ಕೊಂಡು ಕುಂದ್ರು. ಹೆಜ್ಜೆಜ್ಜಿಗೆ ನಿಮ್ಮ ಅಣ್ಣ ಮರ್ಯಾದೆ ತೆಗಿತಿದ್ದ, ನೀ ಮರ್ಯಾದೆ ತೆಗಿತಿದ್ದಿ. ಮಾತಿಗೊಮ್ಮೆ ನಾವು ಕೊಟ್ಟೇವು ರೊಕ್ಕ, ನಾವು ಕೊಟ್ಟೇವು, ನಾವು ಕೊಡ್ಲಿಲ್ಲ ಅಂದ್ರೆ ನೀನು ಏನು ಮಾಡ್ತಿದ್ದಿ? ನಿನಗೆ ಏನು ದಿಕ್ಕಿಲ್ಲ ಹಂಗೆ ಹಿಂಗೆ ಅಂತ ಏನು ಸ್ವಲ್ಪ ಮಾತಾಡ್ತಿದ್ರೆ ನೀವು? ನನಗೆ ಕೇಳಿ ಸಾಕಾಗಿ ಓದತ್ತಾಗ. ಹಂಗಾಗಿ ಅರ್ಧ ಇವ್ರ ಕಡೆ ಎಷ್ಟು ಅನ್ನಿಸ್ಕೊಳ್ಳೋದು ಬ್ಯಾಡ್ ತೆಗಿಯತ್ತಾಗ ಹಂಗಾಗಿ ನನಗೆ ಒಂಥರ ಸಿಟ್ಟು ಬಂತು. ಹಂಗಾಗಿ ನಾನು ಇದು ಮಾಡಿದೆ ಗೊತ್ತನ, ನಿಂದೊಂದು ತಿಂಡಿ ಎತ್ತಾಗ. ಅದಕ್ಕೆ 5 ಅಕ್ಕಿ ರೊಕ್ಕ ಕೊಟ್ರನ ಹೆಂಗೆ ಅಂದ್ಲಕ್ಕಿ ಮಂದಿ ಮುಂದೆ? ಅಲ್ಲ ಆಕಿನ ಹೊಟ್ಟಿಗೆ ಅನ್ನ ತಿಂತ ಸಗಣಿ ತಿಂತಾಳ. ಅಲ್ಲ ನನಗೆ ಅದಕ್ಕೆ ಬೇಕ್ರಿ ಅಕ್ಕಿ ರೊಕ್ಕ? ಅಲ್ಲ ಅಷ್ಟು ನಾನು ಅಕ್ಕಿ ರೊಕ್ಕಕ್ಕೆ ಹಂಗಾರೆ ಬೈ ತಕೊಂಡು ನಿಂತೇನೆ. ನನಗೆ ಬರ್ತಾರೆ ಸಿಟ್ಟಿಗಕ್ಕಿನ್ನ. ಏನೋ ಆಕಿ ಗಂಡು ಬಂದಾನ, ಆಕಿ ಮೊದ್ಲು ಬೇಜಾರ್ನಾಗ ಅದಾಳ, ಅದಕ್ಕೆ ಮಾತಾಡಕತ್ತಾಳ ಅಂತ ಸುಮ್ಮನಾದೆ. ಎಲ್ಲ ನೀವು ಮಾಡೋ ಕೆಲಸ ಇಲ್ಲೋಡ. ನಾ ಹೇಳ್ತಾ ಇದೀನಲ್ಲ, ಬೇಡ ಇನ್ಮ್ಯಾಗ ನೀವೇನು ಕೋಳಿ ಫಾರಮ್ನಾಗ ಕೆಲ್ಸಕ್ಕಿರಿ. ನೀವು ಇನ್ಮೇಲೆ ನೀವು ಓನರಾಗಿ ಮೆರ್ಯಾಕೆ ಲಾಯಕ್ಕಿಲ್ಲ ನೀವು. ಅಲ್ಲಿ ಪ್ರತಿಯೊಂದು ವ್ಯವಹಾರ ನಾನು ನೋಡ್ಕೊತೀನಿ. ದುಡ್ಡು ಇಸ್ಕೊಳ್ಳೋದು ನಾನು, ಕೊಡೋದು ನಾನು, ಪ್ರತಿಯೊಂದು ಮಾಡೋದು ನಾನೆಲ್ಲ. ಏನ ಮನೇನ ಕೆಲಸ ಹಾಳು ಬಿದ್ಕೊಂಡು ಹೋಗೋಲ್ತಕ್ಕ ನನ್ನ ಕೈಲಿ ಎಟ್ಟಕತ್ತ ನಾ ಮಾಡ್ಕೋತೀನಿ. ಇನ್ಮೇಲೆ ನಾನು ಅಲ್ಲಿ ಪೂರ ಫೋನ್ ಹಚ್ಚಿದಾಗ ಆರ್ಡರ್ ತೊಗೊಳಕಿನೂ ನಾನು, ಅವ್ರ ಜೋಡಿ ಮಾತಾಡಕಿನೂ ನಾನು. ಏನ ಪೂರ್ತಿ ಎಷ್ಟು ಹೇಳ್ತಾನೆ ಅಷ್ಟು ಆರ್ಡರ್ ಒಯ್ದು ಕೊಡ್ಬೇಕು, ಬರ್ಬೇಕು. ಅವ್ರ ರೊಕ್ಕನ ನಾನೇ ಇಸ್ಕೊಂತೀನಿ. ಏನ ನಿನ್ನ ಕೈಯಾಗ ನಾನು ಅಲ್ಲಿ ಹಾಳಾಗಿರ್ಬೇಕನ? ಯಾಕೆ ನಂಗೇನು ತಲೆ ಕೆಟ್ಟತ್ತೆ ಅಂತ ಮಾಡಿ? ಏನು ಏನಂತ ತಿಳ್ಕೊಂಬಿಟ್ಟಿ ಅಂತ ನೀನು? ಇವೆಲ್ಲ ತೆಗೆದಿಟ್ಟು ಬಿಡು, ನೀನು ಕಟ್ಟಿಟ್ಟು ಬಿಡು. ಇವೆಲ್ಲ ನನ್ನಂತೆಲ್ಲ ನಡೆಯಲ್ಲ. ನಿಮ್ಮಂತೆಲ್ಲ ನಡೆಯಲ್ಲ, ಮತ್ತೆ ಯಾರಂತೆಲ್ಲ ನಡೀತಾವ? ನೋಡು, ನಾ ಹೇಳ್ತಾ ಇದೀನಿ, ಹೇಳಕ್ಕಾಗ್ಲಿ ಅದನ್ನೇ ಮಾಡ್ಬೇಡ. ನನ್ನಂತೆಲ್ಲ ನಡೆಯೋದಿಲ್ಲ ಅಂದನಿ ಮುಗೀತಷ್ಟೇ. ನೀನು ಬೇಕಾದ ತಿಪ್ಪರ್ಲಾಗ ಹೊಡೆದ್ರು ನಾ ಮಾತ್ರ ಅಲ್ಲ. ನಾನು ಯಾಕೆ ಹಾಳಾಗಿರ್ಬೇಕಲ್ಲೇ? ನನ್ನ ಕೈಯಾಗ ಇನ್ನೂ ಕೆಲಸ ಮಾಡ್ತಾ ಇದಾರಲ್ಲಿ, ಮತ್ತೆ ಹಾಳಾಗಿರ್ಬೇಕಂತ ನಾವೆಲ್ಲ ನನ್ನಂತೇಳಿ ಹೇಳ್ಬೇಡ ನೀನು. ಮಾನ ಮರ್ಯಾದೆ ಇದ್ರೆ ಹಿಂಗೆ ಮಾತಾಡ್ತಿದ್ರೇನ್ರಿ ನೀವು? ಮಾತಾಡ್ತಿದ್ರ ನೀವು ಹಿಂಗೆ? ನಿಮ್ಮ ಏನು ಹೇಳ್ಬೇಕು ನಿಮ್ಗೆ ಬುದ್ಧಿಗೆ? ಹೌದು, ನಂಗೆ ಮಾನ ಮರ್ಯಾದಿಲ್ಲ. ನಿನಗೆ ಒಬ್ಬಕಿಗೆ ಇರೋದು ಮಾನ ಮರ್ಯಾದಿ. ನೀನು ಒಬ್ಬಕ್ಕೆ ಅದನ್ನ ಮಾರಾಕ್ ತೊಗೊಂಡಿಯಲ್ಲ, ಮತ್ತೆ
ಅದಕ್ಕೆ. ನನಗೇನು ಸಂಬಂಧ, ಏನಾರ ಮಾಡ್ಕೊರಿ. ನಾನು ನೀವು ಅಷ್ಟೇ ಅಲ್ಲ, ಅದು ಇನ್ನು ಅದು ಕೋಳಿ ಫಾರಮಿನ ಜವಾಬ್ದಾರಿ ನಂದೇ. ನಾಳೆಯಿಂದ ನಾನು ಅಲ್ಲೇ ಬರೋದು ಕೆಲ್ಸಕ್ಕೆ. ಅದು ಏನು ಮಾಡ್ತೀರಾ ಮಾಡ್ರಿ ನೋಡೋಣ. ನೋಡು ಬೇಡ ಹೇಳ್ತಾ ಇದೀನಿ ಕೇಳು. 4 ಮಂದ್ಯಾಗ ನನ್ನ ನಕ್ಪಟ್ಲು ಮಾಡಬೇಡ. ಇದೇನಿದು ಹೆಂಡ್ತಿ ಬಂದು ಆಡಳಿತ ಮಾಡತ್ತಳ, ಗಂಡ ಕೈಯಾಗ ಕೆಲ್ಸಕ್ಕದಾನ ಅನ್ನಂಗೆ ಏನ ಸುಮ್ಮನೆ ಇದ್ದಿ ಚಲೋ ಆತು. ಇಲ್ಲ ಅಂದ್ರೆ ಮರ್ಯಾದೆ ಮಾತ್ರ ತಕೊಂತಿ ಅಲ್ಲಿ ಎಲ್ಲರ ಮುಂದೆ. ನಾ ಈಗ ಹೇಳಕತ್ತೇನೆ ನೋಡು. ತೆಗೀರಿ ಮರ್ಯಾದೆ, ನಾನು ನೋಡ್ತೀನಿ ಅದು ಏನು ಮರ್ಯಾದೆ ತೆಗಿತೀರಿ ಅಂತೇಳಿ. ಏನಾರ ಮರ್ಯಾದೆ ಹೋಗಂಥದ್ದು ಮಾತಾಡ್ರಿ, ಅವಾಗ ನನಗೂ ಗೊತ್ತೈತಿ ಏನು ಮಾಡ್ಬೇಕಂತೇಳಿ. ನೀವು ನೆಟ್ಟಗೆ ದುಡ್ಡು ಬಾಳೆ ಮಾಡಿದ್ರೆ ನಾನು ಯಾಕ್ರಿ ಅಲ್ಲಿದ್ದು ಮಾಡ್ತಿದ್ದೆ? ಇಷ್ಟು ದಿನ ಆತಲ್ಲ, ಅಲ್ಲಿದ್ದು ಏನು ಲಾಭ ಆಯ್ತು ಎಷ್ಟು ನಷ್ಟ ಆಯ್ತು ಅಂತ ಕೈಯಾಗ 1 ರೂಪಾಯಿ ತಂದು ಕೊಟ್ಟಿರ ನೀವು? ನಾನಾಗೆ ಕೇಳಿದಾಗ ಅದೇ ಇವ್ನು ನೀವು ಮುಸ್ತಫಂದೊಂದು ರೊಕ್ಕ ಅಂತೇಳಿ ಒಂದು ಸ್ವಲ್ಪ ಕೈಗೆ ರೊಕ್ಕ ಬಂದಿದ್ದಷ್ಟು ಬಿಟ್ಟರೆ ಮತ್ತೆ ಯಾವ ರೊಕ್ಕ ಬಂದತ್ತೆ ನನ್ನ ಕೈಗೆ? ಯಾವುದೂ ಇಲ್ಲ. ಇಷ್ಟಿರೋವಾಗ ನಾನು ನಿಮ್ಮನ್ನು ನಂಬಕನ? ಅದು ಹೊಲ ಒತ್ತಿಟ್ಟಿದ್ದು ನೆನಪೈತೋ ಇಲ್ಲ ಯಾರಿಗೆ ಗೊತ್ತೇನು? ಅದನ್ನ ಅಲ್ಲಿಂದಲ್ಲೇ ಮುರುಗಡೆ ಮಾಡ್ಬೇಕಂತ ತೀರ್ಮಾನ ಮಾಡಿರ ಏನ? ಹಂಗೆ ಐತದ ಯಾಕೆ ಲೆಕ್ಕ ಏನು? ಇವೆಲ್ಲ ನನ್ನಂತೇಳಿ ಹಾಕೊಡ್ಬಿಡ್ರೆ ನಾ ಅಲ್ಲೇ ಬರ್ತೇನೆ. ನಿಮ್ಮ ತಂಗಿ ರೊಕ್ಕ ಕೊಟ್ಟಾರ ಕೊಟ್ಕೊರಿ, ಬಿಟ್ಟಾರ ಆಕಿನೇ ಬರ್ತಾಳ, ಕಾಲ್ಮರ್ಗಿಲೆ ಹೊಡಿತಾಳ, ರೊಕ್ಕ ವಸೂಲಿ ಮಾಡ್ತಾಳ. ನಾನು ಇದಕ್ಕೆ ಕೇಳಕ್ಕೆ ಹೋಗುದಿಲ್ಲ, ಹೇಳಕ್ಕೆ ಹೋಗುದಿಲ್ಲ. ಬಾ ನೀವು ನಾಳೆ ಅಲ್ಲಿ ಕೋಳಿ ಫಾರಂ ಕಡೆ ಮಾತಾಡ್ತೇನೆ ನಿನಗೆ. ಮಾತಾಡ್ರಿ ಅದೇನು ಮಾತಾಡ್ಬೇಕು ಇಲ್ಲೇ ಮಾತಾಡ್ರಿ. ಅಲ್ಲೇನಾರ ಮಾತಾಡಿದ್ರೆ ಆಯ್ತು. ಮತ್ತೆ ಏನು ಬಂಡ್ಗೆಟ್ಟು ನಿಂತಮ್ಮ, ಇದು ಹೆಣ್ಣಿದೆ ಅಂತ ನಾನು ತಗ ಬರತ್ತೇನೆ ಅಂತಾಳಲ್ಲ. ಅಂದಾಳಂದ್ಮೇಲೆ ಬರ್ತಾಳಪ್ಪ ಈಕೆ. ಏನು ಮಾಡೋದೀಗ? ನಮ್ಮ ತಂಗಿ ರೊಕ್ಕ ಬೇರೆ ಕೊಡ್ಬೇಕು, ಹೆಂಗೆ ಕೊಡೋದು ಏನು ಮಾಡೋದು ಗೊತ್ತಾಗಲ್ತಾನು. ಒಂದು ನೋಡೋಣ, ವಿಚಾರ ಮಾಡೋಣ.